ಶಾಂತಿದಾತರಾದಂಥ ಪ್ರಭು ಎಲ್ಲ ಕಾಲಕ್ಕೂ ಎಲ್ಲ ವಿಧಗಳಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಪ್ರಭು ಕ್ರಿಸ್ತೇಸುವಿನ ಶಾಂತಿ ನಿಮ್ಮೆಲ್ಲರೊಡನೆ ಇರಲಿ. ಸಂತ ಪೌಲನು ಥೆಸಲೋನಿಕದವರಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಶಾಂತಿಯ ರಾಜಕುಮಾರ ಎಂದು ಕರೆಯಲ್ಪಡುವ ಕರ್ತನಾದ ಪ್ರಿಯ ಯೇಸು ಕ್ರಿಸ್ತನೇ, ನಮ್ಮ ಶಾಂತಿ ಮತ್ತು ಸಮನ್ವಯವೂ ನೀವೇ. ನಿಮಗೆ ಶಾಂತಿ ಎಂದು ಆಗಾಗ ಹೇಳುತ್ತಿದ್ದಂಥ ಪ್ರಭು ಯೇಸುವೆ, ದಯವಿಟ್ಟು ನಮಗೆ ಶಾಂತಿಯನ್ನು ಕೊಡಿ. ಭೂಮಿಯ ಮೇಲೆ ಎಲ್ಲ ಜನರು ಶಾಂತಿಯ ಪ್ರೀತಿಯ ಬದುಕನ್ನು ಬದುಕುವಂಥ ಕೃಪಾ ಅನುಗ್ರಹವನ್ನು ದಯಪಾಲಿಸಿರಿ. ದಯವಿಟ್ಟು ನಮ್ಮ ಜಗತ್ತನ್ನು ಸಂಘರ್ಷದಿಂದ ಮುಕ್ತಗೊಳಿಸಿರಿ. ತೊಂದರೆಗೀಡಾದ ರಾಷ್ಟ್ರಗಳಿಗೆ ಐಕ್ಯತೆಯನ್ನು ತಂದುಕೊಡಿ. ನಿಮ್ಮ ಅದ್ಭುತ ಶಾಂತಿ ಪ್ರತಿಯೊಂದು ಹೃದಯಗಳಲ್ಲಿ ಆಳ್ವಿಕೆ ನಡೆಸಲಿ. ವಿಶ್ವ ನಾಯಕರಿಗೆ ನಿಮ್ಮ ದೈವಿಕ ಜ್ಞಾನವನ್ನು ನೀಡಿ ಸ್ವಾರ್ಥ ಮಹತ್ವಾಕಾಂಕ್ಷೆಯಿಂದ ಅವರನ್ನು ಮುಕ್ತಗೊಳಿಸಿ ಎಲ್ಲ ಹಿಂಸೆ ಮತ್ತು ಯುದ್ಧವನ್ನು ನಿಲ್ಲಿಸಿರಿ. ತಮ್ಮ ಕುಟುಂಬಗಳನ್ನು, ಸ್ನೇಹಿತರನ್ನು ಮತ್ತು ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರುವವರಿಗಾಗಿ, ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿರುವವರಿಗಾಗಿ, ಮನೆಗಳಿಂದ ಸ್ಥಳಾಂತರಗೊಂಡಿರುವವರಿಗಾಗಿ ಆಹಾರ, ನೀರು ಮತ್ತು ವೈದ್ಯಕೀಯ ಆರೈಕೆಯಂತಹ ಮೂಲ ಸಂಪನ್ಮೂಲಗಳಿಂದ ವಂಚಿತರಾಗಿರುವವರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ, ಕರ್ತನಾದ ಪ್ರಿಯ ಯೇಸುವೆ, ದೇವರ ಪರಿಶುದ್ಧ ವಾಕ್ಯವು ನುಡಿಯುವ ಪ್ರಕಾರ ಕೀರ್ತನೆ 46:1 ನೀವು ನುಡಿದಿದ್ದೀರಿ, ದೇವರು ನಮ್ಮ ಆಶ್ರಯವೂ ಬಲವೂ ಆಗಿದ್ದಾನೆ, ಇಕ್ಕಟ್ಟಿನಲ್ಲಿ ಆತನೇ ನಿತ್ಯ ಸಹಾಯಕನು ಎಂಬ ದೇವರ ವಾಕ್ಯವು ನಮ್ಮ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಜೀವುಳ್ಳ ದೇವರೇ, ಆಮೆನ್.